ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ಮೈಸೂರು ಹತ್ತಿರ ನಂಜನಗೂಡು ಅಂಥೇಳಿ ಒಂದು ಡಿಸ್ಟಿಕ್ ಬಂದಿದ್ದೆವು. ಅಲ್ಲಿ ಬಂದು ಒಂದು ವಿಶೇಷವಾದ ರೈತರಿದ್ದಾರೆ. ಹಲವಾರು ಹಣ್ಣುಗಳನ್ನು ಬೆಳೆಸ್ತಿದ್ದಾರೆ. ಯಾವ ಥರ ಮಾಡುತ್ತಿದ್ದಾರೆ ಏನೋಬೋದು ಡಿಟೇಲ್ ಆಗಿ ನೋಡೋಣ ಬನ್ನಿ. ಆಲ್ರೆಡಿ ಅವರು ಹೈದ್ರಾಬಾದಲ್ಲಿ ಹೈಟೆಕ್ ಸಿಟಿದಲ್ಲಿ ಜಾಬ್ ಮಾಡಿ ಇಲ್ಲಿ ಬಂದು ವ್ಯವಸಾಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಭಾಳ ಒಳ್ಳೆ ರೀತಿಯಿಂದ ಮಾಡುತ್ತಿದ್ದಾರೆ, ವಿತೌಟ್ ಕೆಮಿಕಲ್ದಿಂದ. ಅವ್ರ ಜೊತೆ ಮಾತಾಡಿ ನಿಮಗೆ ಡಿಟೇಲ್ ಆಗಿ ವಿವರಣೆ ಕೊಡ್ತೀನಿ, ಬನ್ನಿ. ಇಲ್ಲಿ ಬಂದು ಇವರು ವಿಶೇಷವಾದಂಥ ಎರೆಹುಳ ಗೊಬ್ಬರ ಕೂಡ ತಯಾರು ಮಾಡ್ಲಕತ್ತೀರ. ಈ ಥರ ಮಾಡ್ತಾರೆ ಅವರು. ಯಾವ ಥರ ಅಂದ್ರೆ ಮೊದಲೆಲ್ಲ ಏನದ ಅಂದ್ರೆ ಸಗಣಿ ಎಲ್ಲ ಒಂದು ಸಲ ಹಾಕಿ ಅದ್ರ ಮೇಲೆಲ್ಲ ಏನದ ಅಂತಂದ್ರೆ ಮರದ ಎಲೆಗಳನ್ನೆಲ್ಲ ಹಾಕಿ ಆಮೇಲೆ ಒಂದು ಸ್ಟಾಕ್ ಮಾಡಿ ಪೈಪ್ಲೈನ್ ಮಾಡಿ ಅದಕ್ಕೊಂದು ಡ್ರಿಪ್ಪರ್ ಸಿಸ್ಟಮ್ದಿಂದ ನೀರು ಬಿಡ್ತಾರೆ. ಡೈಲಿ ಒಂದು ಅರ್ಧ ತಾಸು ಕೆಲವು ದಿವಸ. ಅದು ಆದ ನಂತರ ಎರೆಹುಳ ಕಂಪ್ಲೀಟ್ ಆಗೋಗುತ್ತದೆ. ಸರ್, ವೆಲ್ಕಮ್ ಟು ಅವರ್ ಫಾರ್ಮ್. ನೋಡಿ, ನಮ್ಮದೇ ಫಾರ್ಮಲ್ಲಿ ನೈಸರ್ಗಿಕವಾಗಿ ಬೆಳೆದಿರುವಂಥ ಲೆಮನ್ ಗ್ರಾಸಿಂದ ಫ್ರೆಶ್ ಟೀ ಮಾಡಿಕೊಟ್ಟಿದ್ದೀನಿ. ಲೆಮನ್ ಗ್ರಾಸ್ ಆ್ಯಂಡ್ ಹನಿ ಟೇಸ್ಟ್ ನೋಡಿ ಹೇಗಿದೆ ಹೇಳಿ. ಓಕೆ. ಅಂತ ಗೊಬ್ಬರನ ನಾವೇನು ಮಾಡ್ತೀವಿ ಮತ್ತು ಅದನ್ನು ಪ್ರಾಸೆಸ್ ಮಾಡೋದಕ್ಕೆ ವರ್ಮಿ ಕಂಪೋಸ್ಟ್ ಆಗಿ ಕನ್ವರ್ಟ್ ಮಾಡಿ ಬ್ಯಾಗ್ಗಳಿಗೆ ಇದನ್ನು ತುಂಬಿಸ್ಕೊಂಡು ಒಂದು 15 ಡೇಸು ನೀರು ಕೊಟ್ಟು ಫುಲ್ಲು ಈ ಥರ ಕೈ ಹಾಕಿ ನೋಡಿದಾಗ ತಣ್ಣಗಿರ್ಬೇಕಿದು. ಒಂದು ಚೂರು ಕೂಡ ಕಾವು ಅಥವಾ ಬಿಸಿ ಬರಬಾರ್ದು. ಸೊ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಎರೆಹುಳ ಬಿಡ್ತೀವಿ. ಎರೆಹುಳ ಬಿಟ್ಟ ಒಂದು 60 to 90 ಡೇಸಲ್ಲಿ ಸಂಪೂರ್ಣವಾಗಿ ಎರೆ ಗೊಬ್ಬರ ನಮಗೆ ರೆಡಿ ಆಗುತ್ತೆ. ಆಮೇಲೆ ಇದನ್ನು ಭೂಮಿಗೆ ಆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಅಥವಾ ಇದನ್ನೇ ಸಂಪೂರ್ಣವಾಗಿ ಕೊಡ್ತೀವಿ. ಮತ್ತು ಈ ನಮಗೆ ಹಲಸಿನ ಮರದಲ್ಲಿ ಏನಕ್ಕೆ ನಾನು ಕಲ್ಪವೃಕ್ಷ ಅಂತಂದೆ ಅಂದರೆ, ಬರೀ ನೆರಳು ಹಣ್ಣು ಕೊಡೋದಲ್ಲದೆ ನಮಗೆ ವರ್ಷ ಪೂರ್ತಿ ಈ ಥರ ಎಲೆಗಳು ಉದುರ್ತಾ ಇರ್ತದೆ. ಈ ಎಲೆಗಳೇ ನಮಗೆ ಚಿನ್ನ ಆ್ಯಕ್ಚುಲಿ. ಈ ಎಲೆಗಳನ್ನ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪನೂ ವೇಸ್ಟ್ ಮಾಡ್ದೇನೆ ಪ್ರತಿ 2 ದಿನ 3 ದಿನಕ್ಕೊಮ್ಮೆ ಗೂಡಿಸಿ ಈ ಥರ ಒಂದು ತೊಟ್ಟಿ ಮಾಡಿಸಿದ್ದೀವಿ. ಈ ತೊಟ್ಟಿನಲ್ಲಿ ಹಾಕ್ಕೊಳ್ತೀವಿ. ಈ ಎಲೆಗಳಿಗೇನೆ ಗೊಬ್ಬರ ಮಿಕ್ಸ್ ಮಾಡಿ ನಮ್ಮ ಎರೆಹುಳ ಗೊಬ್ಬರಕ್ಕೆ ಹಾಕ್ಕೊಳ್ತೀವಿ. ಅದು ಸೊ ಅಲ್ಲಿಗೆ 0 ವೇಸ್ಟೇಜ್ ಆಯಿತು, ಸಂಪೂರ್ಣವಾಗಿ ಯುಟಿಲೈಸ್ ಆಗುತ್ತೆ. ರೈತರಾಗಿ ನಾವು ಮೊದಲನೇದು ಕೆಲಸ ಏನು ಮಾಡಬೇಕು ಅಂತಂದರೆ, ನಾವು ಜಮೀನು ತಗೊಂಡ ತಕ್ಷಣ ಅಥವಾ ಇರೋ ಜಮೀನಿಗೆ ಬಾರ್ಡರ್ ಫಿಕ್ಸ್ ಮಾಡ್ಕೊಳ್ತೀವಿ. ಬಾರ್ಡರ್ ಫಿಕ್ಸ್ ಮಾಡಿಕೊಂಡು ಫೆನ್ಸಿಂಗ್ ಮಾಡಿಸ್ಕೊಳ್ತೀವಿ. ಅದಷ್ಟು ಮಾಡಿದ್ರೆ ಸಾಲದು. ನಮ್ಮ ಜಮೀನಲ್ಲಿ ಯಾವ ಮೂಲೆಯಲ್ಲಿ ಏನು ಬೆಳಿಬೇಕು, ಏನು ಬೆಳೆದ್ರೆ ಅನುಕೂಲ, ನಮ್ಗೆ ಸಿಗುವಂಥ ನೀರಾವರಿ ಸೌಕರ್ಯ ಎಷ್ಟಿದೆ, ಅದಕ್ಕೆ ತಕ್ಕಂಥ ಇಂಟಿಗ್ರೇಟೆಡ್ ಫಾರ್ಮಿಂಗ್ನ ಹೆಂಗೆ ಮಾಡ್ಕೋಬೇಕು ಅಂತನ್ಬೇಕಾದ್ರೆ ನಮಗೆ ಚಾಮರಾಜನಗರ ಬಂದು ಸ್ವಲ್ಪ ಡ್ರಾಟ್ ಏರಿಯಾ, ಜಾಸ್ತಿ ನೀರಿರೋದಿಲ್ಲ. ಹಾಗಾಗಿ ಏನು ಮಾಡಿದ್ವಿ ನಾವು, ಪ್ರತಿ ಇಷ್ಟು ಜಮೀನಲ್ಲಿ ಪ್ರತಿ ಲೇಔಟ್ಗೆ 10 ಲೇಔಟ್ಗಳನ್ನ ಮಾಡ್ಕೊಂಡಿದ್ದೀವಿ. 10 ಲೇಔಟಲ್ಲೂ ಈ ಥರ ಟ್ರಂಚ್ ಕಮ್ ಬಂಡನ್ನು ಮಾಡ್ಕೊಂಡ್ವಿ. ಈ ಟ್ರಂಚ್ ಕಮ್ ಬಂಡೆ ಹೇಗಿದೆ ಅಂತಂದರೆ 3 ಅಡಿ ಆಳ ಇದೆ, 3 ಅಡಿ ಅಗಲ ಇದೆ, 9 ರಿಂದ 10 ಅಡಿ ಅಷ್ಟು ಉದ್ದ ಬರುತ್ತೆ. ಸೊ ಈ 3 ಅಡಿ ಆಳ, 3 ಅಡಿ ಅಗಲ ಮತ್ತು 9 ಅಡಿ ಉದ್ದದಲ್ಲಿ ನಮಗೆ ಲಕ್ಷಾಂತರ ಲೀಟರ್ ನೀರು ಮಳೆಗಾಲದಲ್ಲಿ ಸ್ಟೋರೇಜ್ ಆಗುತ್ತೆ. ಸೊ ಸ್ಟೋರೇಜ್ ಆದಾಗ ಏನಾಗುತ್ತೆ, ನಮ್ಮದು ಮಣ್ಣು ಸವಕಳಿ ತಪ್ಪುತ್ತೆ, ಜೊತೆಗೆ ನಮ್ಮ ಜಮೀನಿಂದ ನೀರು ಒಂದು ಸ್ವಲ್ಪನೂ ಕೂಡ ಆಚೆ ಹೋಗೋದಿಲ್ಲ. ಮತ್ತು ಅದಾದಮೇಲೆ ಏನು ಮಾಡಿದ್ವಿ, ಇಂಟಿಗ್ರೇಟೆಡ್ ಫಾರ್ಮಿಂಗು. ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿದಷ್ಟು ನಮಗೆ ನೀರಾವರಿ ಅವಶ್ಯಕತೆ ಕಡಿಮೆ ಬೀಳುತ್ತೆ. ಈಗ ನೋಡಿ, ಇಲ್ಲಿ ಅಡಿಕೆ ಹಾಕಿದ್ದೀವಿ. 9 ಅಡಿ ಅಡಿಕೆ ಮಧ್ಯೆ ಅಗಸೆ ಹಾಕ್ಕೊಂಡಿದ್ದೀವಿ. ಅಗಸೆ ಏನಾಗುತ್ತೆ, ನಮಗೆ ವರ್ಷ ಪೂರ್ತಿ ಫಾಡರ್ ಆಗುತ್ತೆ. ಈಗ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಆ ಡ್ರಿಪ್ ಇರಿಗೇಷನಲ್ಲಿ ನೀರು ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ. ಅದ್ರ ಮಧ್ಯದಲ್ಲಿ ಅಗಸೆ ಬೆಳ್ಕೊಳ್ಳುತ್ತೆ. ಅಗಸೆ ಒಳ್ಳೆ ನೆರಳು ಕೊಡುತ್ತೆ. ನೆರಳು ಕೊಟ್ಟ ಮೇಲೆ ನೈಟ್ರೋಜನ್ ಫಿಕ್ಸೇಷನ್ ಕೂಡ ಇದು ಒಳ್ಳೆ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ವರ್ಷ ಪೂರ್ತಿ ನಮಗೆ ಹಸುಗೆ ಮೇವಾಗುತ್ತೆ. ಮೇವು ಒಂದು ವೇಳೆ ಎಕ್ಸಸ್ ಆಯಿತು ಅಂದರೆ ಕಟ್ ಮಾಡಿ ಅಲ್ಲಲ್ಲೇ ಮಲ್ಚಿಂಗ್ ಮಾಡ್ತೀವಿ, ಲೈವ್ ಮಲ್ಚಿಂಗ್ ಆಗುತ್ತೆ. ಅದಾದಮೇಲೆ 2 ಅಡಿಕೆ ಮಧ್ಯೆ ಅಗಸೆ ಆಯಿತು, 2 ಅಡಿಕೆ ಮಧ್ಯೆ ಮತ್ತೆ ಬಾಳೆ ಹಾಕ್ಕೊಂಡಿದ್ದೀವಿ. ಬಾಳೆ ನಮ್ಮ ಶಾರ್ಟ್ ಟರ್ಮ್ ಇನ್ಕಮ್ಗೆ ಒಂದು ವ್ಯವಸ್ಥೆ ಆಯಿತು. ಮತ್ತೆ 2 ಅಡಿಕೆ ಮಧ್ಯೆ ನಾವು ನುಗ್ಗೆ ಹಾಕ್ಕೊಂಡಿದ್ದೀವಿ. ನುಗ್ಗೆ ಕೂಡ ಒಂದು ಕಮರ್ಷಿಯಲ್ಲು, ಎರಡನೇದು ಬಂದು ವರ್ಷ ಪೂರ್ತಿ ಎಲೆಗಳು ಉದುರೋದ್ರಿಂದ ನಮಗೆ ಬಯೋಮಾಸ್ ಕ್ರಿಯೇಟ್ ಆಗ್ತದೆ. 2 ಅಡಿಕೆ ಮಧ್ಯೆ ಮತ್ತೆ ಟೆಂಪ್ರರಿ ಕ್ರಾಪ್ ಆಗಿ ನೋಡಿ, ಎವ್ರಿ 16 ಫೀಟ್ಗೆ ನಮ್ಮಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ ನೀವು, ಎವ್ರಿ 16 ಫೀಟ್ಗೆ ನಾವು ಇದನ್ನು ಹಾಕಿದ್ದೀವಿ, ಬಾಳೆ ಹಾಕಿದ್ದೀವಿ. ಇದನ್ನು ಗುಂಪು ಬಾಳೆಯಾಗಿ ಬಿಟ್ಕೊಳ್ತೀವಿ. ಸೊ ಗುಂಪು ಬಾಳೆಯಾಗಿ ಬಿಟ್ಕೊಂಡಾಗ ಏನಾಗುತ್ತೆ, ನಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಲಾಂಗ್ ಟರ್ಮು ಇನ್ಕಮ್ ಇರ್ತದೆ. ಸೊ ಎಷ್ಟು ವರ್ಷ ಇರ್ಬೋದು ಸರ್? ಬಾಳೆ ನೀವು ಸರಿಯಾಗಿ ಕಾಪಾಡಿಕೊಂಡ್ರೆ ಗುಂಪು ಬಾಳೆ 30 ವರ್ಷದ ತನಕ ಇಟ್ಕೊಂಡಿರೋರು ಕೂಡ ಇದ್ದಾರೆ. ಸೊ ಹೀಗಾಗಿ ನಮ್ಮದು ಇದು 1ನೇ ವರ್ಷ. ಇದು ಯಾವ ತಳಿ ಅಂತಾರೆ ಸರ್ ಇದು ಬಾಳೆಹಣ್ಣು? ಇದು ಏಲಕ್ಕಿ ಬಾಳೆ. ಆ ಕಡೆ ಎಲ್ಲ ಪಚ್ಚ ಬಾಳೆ ಹಾಕಿದ್ದೀವಿ, G9. ಸೊ ಇದೇ ಥರ ನಾವು 4 ತಾಕ್ನಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ನೋಡಿ, ಇದು
ಸರ್ಪನ್ ಸೋಲೋ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಪಪ್ಪಾಯ. ಇದು ಮತ್ತು ಬಾಳೆ ನಮಗೆ ಟೆಂಪ್ರರಿ ಇನ್ಕಮ್. ಸೊ ಬಾಳೆ ಬಂದು ಲಾಂಗ್ ಟರ್ಮ್ ಕೂಡ ಬಿಟ್ಕೋಬೋದು, ಬಟ್ ಶಾರ್ಟ್ ಟರ್ಮಲ್ಲಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಮಾಡ್ಕೊಂಡಿದ್ದೀವಿ. ಅದನ್ನು ಬಿಟ್ಟರೆ ನಿಮಗೆ ನೆಕ್ಸ್ಟು ಇದರಲ್ಲಿ ಕೋಕೋ ಇದೆ, ಕೋಕೋ ತೋರಿಸ್ಕೊಡ್ತೀನಿ. ಮತ್ತು ಬಾರ್ಡರ್ ಕ್ರಾಪ್ನ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯಿತು ಸರ್. ಬಾರ್ಡ್ರಲ್ಲಿ ಫೆನ್ಸ್ ಇದೆ. ಫೆನ್ಸ್ ಪಕ್ಕದಲ್ಲಿ ನಾವೇನು ಮಾಡಿದ್ವಿ, ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದ್ವಿ. ಟಿಶ್ಯೂ ಕಲ್ಚರ್ ಟೀಕಲ್ಲಿ ಇಲ್ಲಿ ಹೆಂಗೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಒಂದು ಸಾಲ ಈ ಕಡೆಯಿಂದ ಆ ಕಡೆಗೆ ನೋಡಿದ್ರೆ ನೀವು ಟಿಶ್ಯೂ ಕಲ್ಚರ್ ಟೀಕ್ ಇದೆ. ಎವ್ರಿ 8 ಫೀಟ್ಗೆ ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದ್ದೀವಿ. ಎವ್ರಿ 8 ಫೀಟ್ಗೆ ಟಿಶ್ಯೂ ಕಲ್ಚರ್ ಟೀಕ್ ಹಾಕಿರೋ ಉದ್ದೇಶ ಏನಂತಂದರೆ ಇದು 6th ಅಥವಾ 7th ಇಯರಲ್ಲಿ ಇದನ್ನು ನಾವು ಹಾರ್ವೆಸ್ಟ್ ಮಾಡ್ಬೋದು. ಆ ಟಿಶ್ಯೂ ಕಲ್ಚರ್ ಟೀಕ್ ಜೊತೆಗೆ ಚಂದನ ಹಾಕ್ಕೊಂಡಿದ್ದೀವಿ, ಸ್ಯಾಂಡಲ್ವುಡ್ ಹಾಕ್ಕೊಂಡಿದ್ದೀವಿ, ಹೊಂಗೆ ಹಾಕ್ಕೊಂಡಿದ್ದೀವಿ, ಅಗಸೆ ಹಾಕ್ಕೊಂಡಿದ್ದೀವಿ, ನುಗ್ಗೆ ಹಾಕ್ಕೊಂಡಿದ್ದೀವಿ. ಇದನ್ನು ಕೂಡ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಥರ ಮಾಡಿಕೊಂಡು ಇದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ಬಾರ್ಡ್ರಲ್ಲಿ ನಮ್ಮ ಜಮೀನಲ್ಲಿ ನೀವು ನೋಡಿದಾಗ ಬಾಳೆ ಬಿಡಿ, ಬಾಳೆ ಟೆಂಪ್ರರಿ ಕ್ರಾಪು, ಬೇಲಿಯಿಂದ ಒಂದು ಪರ್ಮನೆಂಟ್ ಪೆರಿನಿಯಲ್ ಅಂದರೆ ಬಹುವಾರ್ಷಿಕ ಬೆಳೆ ಅಂತ ಏನು ಕರಿತೀವಿ, ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೆ 15 ಫೀಟ್ ಜಾಗ ಇದೆ. ಈಗ ನಾಳೆ ದಿನ ಒಂದು ಟ್ರಕ್ ಬರಬೇಕು ಅಂತಂದ್ರೂ ಕೂಡ ಜಮೀನಿಂದ ಒಂದು ರೌಂಡು ಆರಾಮಾಗಿ ಬರ್ಬೋದು. ಮತ್ತೆ ನಾಳೆ ದಿನ ಏನೋ ಒಂದು ಹಾರ್ವೆಸ್ಟ್ ಮಾಡಿದ್ವಿ, ಇಲ್ಲಿಂದ ಮ್ಯಾನುವಲ್ ಆಗಿ ಲೇಬರ್ ಕೈಲಿ ಅಲ್ಲಿ ಒರೆಸ್ಬೇಕು, ಅದು ಬೇಡ ಅಂತಂದ್ರೂ ಕೂಡ ಇಲ್ಲೇನೆ ಒಂದು ಜೀಪೋ ಟೆಂಪೋನೋ ಅಥವಾ ಆಟೋನೋ ಬಂದು ಇಲ್ಲಿಂದಾನೇ ತುಂಬ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಅಡಿಕೆ ಮತ್ತು ತೆಂಗು ಎರಡೂ ಕೂಡ ಒಂದೇ ಜಾತಿಯ ಬೆಳೆ, ಪೆರಿನಿಯಲ್ ಕ್ರಾಪ್ಗಳು, ಬಹುವಾರ್ಷಿಕ ಬೆಳೆಗಳು. ಮತ್ತೆ ಅದು ತುಂಬಾ ರೇಡಿಯಸ್ ಆಗ್ಲಾ ಹೋಗೋದಿಲ್ಲ. ಇದು ಅದರ ಊಟಕ್ಕೆ ಕಿತ್ತಾಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ ಜಮೀನು ಒಳಗಡೆಗೆ ತೆಂಗು ಹಾಕೊಂಡಿಲ್ಲ, ಬಾರ್ಡ್ರಲ್ಲಿ ಅದುವೇ ಜಿಗ್ಜಾಗ್ ಟೈಪ್ ಹಾಕೊಂಡಿದೀವಿ. ಇಲ್ಲಿ ನೋಡಿ, ಇಲ್ಲೊಂದಿದ್ರೆ ಇಲ್ಲಿ ಈ ಸಾಲಲ್ಲಿ ಮತ್ತೆ ತೆಂಗು ಬಂದಿಲ್ಲ, ಅಲ್ಲಿ ಒಳಗಡೆ ಹಾಕೊಂಡಿದ್ವಿ, ಅಲ್ಲಿಂದ ಮತ್ತೆ ಇಲ್ಲೊಂದು ಹಾಕೊಂಡು. ಈಗ ತೆಂಗಿಂದ ತೆಂಗಿಗೆ 32 ಅಡಿ ಸಾಲಲ್ಲಿ ತೆಂಗಿಂದ ಡಯಾಗ್ನಲ್ ಆಪೋಸಿಟ್ 22 ಅಡಿಗೆ ಬಂತು. ಕಾರಣ ಏನಂತಂದ್ರೆ ಹೈ ಡೆನ್ಸ್ ಆದಾಗ ಒಂದರಿಂದ ಇನ್ನೊಂದು ಗರಿಗಳಿಗೆ ಟಚ್ ಆಗುತ್ತೆ. ಟಚ್ ಆದಾಗ ಏನಾಗ್ತದೆ, ರೋಗ ಹರಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ವೆಂಟಿಲೇಷನ್ ಬ್ಲಾಕ್ ಆಗುತ್ತೆ, ಗಾಳಿ ಬೆಳಕು ವ್ಯವಸ್ಥೆ ಕಡಿಮೆ ಆಗ್ತದೆ, ಆಗ ಗ್ರೋತ್ ಕಡಿಮೆ ಆಗುತ್ತೆ ನಮಗೆ. ಈಗ ನೋಡಿ ಜಿಗ್ಜಾಗ್ ಆಗಿರೋದ್ರಿಂದ ಇದು ಎಷ್ಟೇ ಹರಡಿದ್ರು ಇದರಿಂದ ಅದಕ್ಕೆ ಟಚ್ ಆಗಲ್ಲ, ಗಾಳಿ ಬೆಳಕಿಗೆ ತೊಂದರೆ ಇಲ್ಲ, ಇದರಿಂದ ಇದಕ್ಕೆ ಟಚ್ ಆಗಲ್ಲ, ಗಾಳಿ ಬೆಳಕಿಗೆ ತೊಂದರೆ ಆಗಲ್ಲ. ಮತ್ತೆ ಮರ ಕೂಡ ತುಂಬಾ ಒಳ್ಳೆ ಸೈಜ್ ಬರ್ತದೆ, ಕಾಯಿ ಕೂಡ ಅದೇ ತರ ಬಿಡ್ತದೆ, ಚೆನ್ನಾಗಿ ಬರುತ್ತೆ. ಇನ್ನು ಬದುಗಳ ಮೇಲೆ ಏನಿದೆ ಅಂತ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.